ಹೈಕೋರ್ಟ್ನಲ್ಲಿ ಅನುರಾಧ ರೈ ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆ ನಡೆಯಿತು. ಅನುರಾಧ ರೈ ಪರ ವಾದ ಮಂಡಿಸಿರುವಂತಹ ವಕೀಲ ವೆಂಕಟೇಶ್ ಅರಬಟ್ಟಿ ರಿಕ್ಕಿ ರೈ ಕೊಲೆ ಯತ್ನ ಕೇಸ್ನಲ್ಲಿ ಅನುರಾಧ ಹೆಸರು ತಂದಿದ್ದಾರೆ. 6 ತಿಂಗಳ ಹಿಂದೆಯೇ ಆಸ್ತಿ ವಿವಾದ ಇತ್ಯರ್ಥವಾಗಿದೆ. ಏಪ್ರಿಲ್ 14ನೇ ತಾರೀಕು ಯುರೋಪ್ಗೆ ತೆರಳಿದ್ದಾರೆ ಅಂತ ವಾದಿಸಿದ್ರು. ಮುತ್ತಪ್ಪರೈ ಪುತ್ರ ರಿಕ್ಕಿ ರೈ ಮೇಲೆ ಫೈರಿಂಗ್ ಕೇಸ್ನಲ್ಲಿ ಅನುರಾಧ ರೈ A2 ಆಗಿದ್ದಾರೆ. ಹೀಗಾಗಿ ನಿರೀಕ್ಷಣಾ ಜಾಮೀನು ಕೋರಿ ಅನುರಾಧ ರೈ ಕೋರ್ಟ್ನ ಮೊರೆಯನ್ನ ಹೋಗಿದ್ದಾರೆ. ರಾಮನಗರ ಜಿಲ್ಲಾ ಹಾಗೆ ಸತ್ರ ನ್ಯಾಯಾಲಯದಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದು ಸಂಜೆ 4 ಗಂಟೆಗೆ ವಿಚಾರಣೆ ನಡೆಯಲಿದೆ. ಮುತ್ತಪ್ಪರೈ ಪುತ್ರ ರಿಕ್ಕಿ ರೈ ಡ್ರಾಮಾ ಮಾಡಿದ್ನ ಅನ್ನುವಂತ ಅನುಮಾನ ಕೂಡ ಮೂಡ್ತಾ ಇದೆ. ಗನ್ಮ್ಯಾನ್ ಮನ್ನಪ್ಪ ವಿಠಲ್ನನ್ನ ಬಿಡದಿ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಆದ್ರೆ ವಿಠಲ್ಗೆ ಎದೆನೋವು ಕಾಣಿಸಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮುತ್ತಪ್ಪರೈ ಪುತ್ರ ರಿಕ್ಕಿ ರೈ ಮೇಲೆ ಫೈರಿಂಗ್ ಕೇಸ್ನಲ್ಲಿ A1 ರಾಕೇಶ್ ಮಲ್ಲಿ ಪೊಲೀಸ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಬಿಡದಿ ಪೊಲೀಸ್ ಠಾಣೆಗೆ ವಕೀಲರ ಜೊತೆ ಆರೋಪಿ ರಾಕೇಶ್ ಮಲ್ಲಿ ಆಗಮಿಸಿದ್ದಾರೆ. ರಾಕೇಶ್ ಮಲ್ಲಿ ನಿತೇಶ್ ಶೆಟ್ಟಿ ವೈದ್ಯನಾಥ್ಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಕಲಬುರಗಿ ಜಿಲ್ಲಾ ಹೆಚ್ಚುವರಿ ಫೋಕ್ಸೋ ವಿಶೇಷ ಕೋರ್ಟ್ ಫೋಕ್ಸೋ ಕೇಸ್ ಅಪರಾಧಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಿದೆ. ಇನ್ನು ಅಪರಾಧಿ ಗುಂಡೇರಾವ್ಗೆ 1 ಲಕ್ಷ ರೂಪಾಯಿ ದಂಡವನ್ನ ವಿಧಿಸಿದೆ. 2023ರ ಜುಲೈನಲ್ಲಿ ಬಾಲಕಿ ಮೇಲೆ ಅತ್ಯಾಚಾರ ಮಾಡಿ ಶವವನ್ನ ಪಕ್ಕದ ಜಮೀನಿನ ಬಾವಿಗೆ ಎಸೆದಿದ್ದ ಈತ. ಬಳ್ಳಾರಿಯಲ್ಲಿ ನರೇಗಾ ಕೂಲಿ ಕಾರ್ಮಿಕರು ಕ್ರಿಕೆಟ್ ಅನ್ನ ಆಡಿ ಸಂಭ್ರಮಿಸಿದ್ದಾರೆ. ಸಿರುಗುಪ್ಪ ತಾಲೂಕಿನ ರಾರಾವಿ ಗ್ರಾಮದಲ್ಲಿ ಮಹಿಳಾ ಕಾರ್ಮಿಕರು ಭರ್ಜರಿ 6-4 ಬಾರಿಸಿದ್ರು. ಅಜ್ಜಿಯ ಹೊಡಿಬಡಿ ಆಟಕ್ಕೆ ನರೇಗಾ ಅಧಿಕಾರಿಗಳು ಫಿದಾ ಆದ್ರು. ಕುರುಬರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ತೋರಿಸಿದ್ದಾರೆ ಅಂತ ಕೆಲವರಿಗೆ ಅನುಮಾನ ಇದೆ ಅನ್ನೋದಾಗಿ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಈ ಅನುಮಾನವನ್ನ ಸಿಎಂ ಸಿದ್ದರಾಮಯ್ಯನವರೇ ಬಗೆಹರಿಸಬೇಕು ಅಂತ ಹೇಳಿದರು. ಜನಾಕ್ರೋಶ ಯಾತ್ರೆಯಿಂದ ಕಾಂಗ್ರೆಸ್ಗೆ ಭಯ ಶುರುವಾಗಿದೆ ಅಂತ BY ವಿಜೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಗದಗ ನಗರದಲ್ಲಿ ಮಾತನಾಡಿದ ಅವರು ವಿಪಕ್ಷಗಳನ್ನ ಹೆದರಿಸುವ ಕೆಲಸ ಸಿದ್ದರಾಮಯ್ಯ ಮಾಡುತ್ತಿದ್ದಾರೆ, ಸಿಎಂ ಆಕಾಂಕ್ಷಿಗಳನ್ನ ಹೆದರಿಸುವ ಕೆಲಸ ಮಾಡುತ್ತಿದ್ದಾರೆ ಅಂತ ವಿಜೇಂದ್ರ ಹೇಳಿದ್ದಾರೆ. ಆಣೆ ಪ್ರಮಾಣ ಮಾಡೋದ್ರಲ್ಲಿ ಮುನಿರತ್ನ ಎಕ್ಸ್ಪರ್ಟ್ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು 5 ಬಾರಿ ಅತ್ಯಾಚಾರ ಮಾಡಿದ್ರು ಅಂತ ಚಾರ್ಜ್ ಶೀಟ್ ಆಗಿದೆ, ಬೇರೆಯವರಿಗೆ ಏಡ್ಸ್ ಹಂಚಿದ್ದಾರೆ ಅಂತ ಡಿಕೆ ಸುರೇಶ್ ವಾಗ್ದಾಳಿ ನಡೆಸಿದ್ದಾರೆ. ಯಲಹಂಕ ತಾಲೂಕು ಕಚೇರಿ ಮುಂಭಾಗದ ಅಂಬೇಡ್ಕರ್ ಪ್ರತಿಮೆ ಲೋಕಾರ್ಪಣೆಗೆ ಆಗ್ರಹಿಸಲಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ದಲಿತ ಸಂಘರ್ಷ ಸಮಿತಿ ಮನವಿ ಮಾಡಿದೆ. ಬೆಂಗಳೂರಿನ ಸದಾಶಿವನಗರ ನಿವಾಸದಲ್ಲಿ ಡಿಕೆ ಭೇಟಿಯಾಗಿದ್ರು. ಈ ವೇಳೆ ಜೈ ಭೀಮ್ ಅಂಬೇಡ್ಕರ್ ಪರ ಘೋಷಣೆ ಕೂಗಿದ್ರು. ಕರ್ನಾಟಕ ಹೈಕೋರ್ಟ್ನ 4 ನ್ಯಾಯಮೂರ್ತಿಗಳ ವರ್ಗಾವಣೆ ಶಿಫಾರಸ್ಸಿಗೆ ವಕೀಲರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಕೂಡಲೇ ನಿರ್ಧಾರದಿಂದ ಹಿಂದೆ ಸರಿಯುವಂತೆ ಆಗ್ರಹಿಸಿ ಧಾರವಾಡದಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆ ನಡೆಸಿದರು. ಪೊಲೀಸರ ಮನವೊಲಿಕೆಯಿಂದ ವಕೀಲರು ಹಿಂದೆ ಸರಿದಿದ್ದಾರೆ. ದೆಹಲಿಯಲ್ಲಿ ಒಂದು ದೇಶ ಒಂದು ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಜಂಟಿ ಸಂಸದೀಯ ಸಮಿತಿಯ ಸಭೆ ಆರಂಭಗೊಂಡಿದೆ. ಸಂಸತ್ತಿನ ಅನೆಕ್ಸ್ ಕಟ್ಟಡದಲ್ಲಿ ನಡೆದ ಸಭೆಗೆ ದೆಹಲಿ ಬಿಜೆಪಿ ಸಂಸದೆ ಬಾನ್ಸುರಿ ಸ್ವರಾಜ್ ನ್ಯಾಷನಲ್ ಹೆರಾಲ್ಡ್ ಕಿ ಲೂಟ್ ಅಂತ ಬರೆದಿರುವಂತಹ ಬ್ಯಾಗ್ ಧರಿಸಿ ಆಗಮಿಸಿದ್ದಾರೆ. ಈ ಮೂಲಕ ಕಾಂಗ್ರೆಸ್ಗೆ ಟಾಂಗ್ ಕೊಟ್ಟಿದ್ದಾರೆ. ಬರ್ಬರವಾಗಿ ಕೊಲೆಯಾಗಿದ್ದ ಬಾಬಾ ಸಿದ್ದಿಕಿ ಪುತ್ರ ಮಹಾರಾಷ್ಟ್ರದ ಮಾಜಿ ಶಾಸಕ ಮತ್ತೆ ಎನ್ಸಿಪಿ ನಾಯಕ ಜಿಶನ್ ಸಿದ್ದಿಕಿಗೆ ಇಮೇಲ್ ಮೂಲಕವಾಗಿ ದುಷ್ಕರ್ಮಿಗಳು ಬೆದರಿಕೆ ಹಾಕಿದ್ದಾರೆ. 10 ಕೋಟಿ ರೂಪಾಯಿ ನಗದನ್ನ ನೀಡದೇ ಇದ್ರೆ ತಂದೆ ಬಾಬಾ ಸಿದ್ದಿಕಿಗೆ ಆದ ಸ್ಥಿತಿಯೇ ನಿನಗೆ ಬರುತ್ತೆ ಅಂತ ಬೆದರಿಸಿದ್ದಾರೆ. ಅಮೆರಿಕ ಉಪಾಧ್ಯಕ್ಷ JD ವಾನ್ಸ್ ಕುಟುಂಬ ಸಮೇತರಾಗಿ ರಾಜಸ್ಥಾನಕ್ಕೆ ಪ್ರವಾಸಕ್ಕೆ ಬಂದಿದ್ದಾರೆ. ಜೈಪುರದಲ್ಲಿರುವಂತಹ ಅಂಬರ್ ಕೋಟೆಗೆ JD ವಾನ್ಸ್ ಭೇಟಿಯನ್ನ ಕೊಟ್ಟಿದ್ದಾರೆ. ಈ ವೇಳೆ ರಾಜಸ್ಥಾನ್ ಸಿಎಂ ಭಜನ್ಲಾಲ್ ಶರ್ಮಾ ಹಾಗೆ ಡಿಸಿಎಂ ದಿಯಾ ಕುಮಾರ್ JD ವಾನ್ಸ್ಗೆ ಸ್ವಾಗತ ಕೋರಿದ್ರು. ಕಾಶ್ಮೀರದ ರಾಂಬನ್ ಜಿಲ್ಲೆಯಲ್ಲಿ ಮಳೆ ಅಬ್ಬರಿಸಿದೆ. ಇದರಿಂದ ಚಿನಾಬ್ ನದಿಯಲ್ಲಿ ನೀರಿನ ಹರಿವು ಹೆಚ್ಚಳವಾಗಿದೆ. ಹೀಗಾಗಿ ಸಲಾಲ್ ಡ್ಯಾಂನಿಂದ ನೀರು ಬಿಡುಗಡೆ ಮಾಡಲಾಯಿತು. ಪ್ರವಾಸ ಪೀಡಿತ ಸ್ಥಳಗಳಿಗೆ ಸಿಎಂ ಒಮರ್ ಅಬ್ದುಲ್ಲಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಕ್ಷಯ ತೃತೀಯ ಹೊಸ್ತಿಲಿನಲ್ಲಿಯೇ ಚಿನ್ನದ ದರ ಸಾರ್ವಕಾಲಿಕ ದಾಖಲೆ ಕಂಡಿದೆ. 10 ಗ್ರಾಂ ಚಿನ್ನ ಲಕ್ಷ ರೂಪಾಯಿಗೆ ಅಲ್ಲಿವರೆಗೂ ಕೂಡ ತಲುಪಿದೆ. ಮುಂಬೈ ಹಾಗೆ ದೆಹಲಿಯಲ್ಲಿ 10 ಗ್ರಾಂ ಚಿನ್ನದ 24 ಕ್ಯಾರೆಟ್ ಚಿನ್ನದ ಬೆಲೆ 1 ಲಕ್ಷ ಗಡಿಯನ್ನ ದಾಟಿದೆ. ನಿನ್ನೆ 1 ಗ್ರಾಂ 24 ಕ್ಯಾರೆಟ್ನ ಚಿನ್ನ 9,850 ರೂಪಾಯಿ ಇತ್ತು. ಹಾಗೆ ದೆಹಲಿಯಲ್ಲಿ 9,835 ರೂಪಾಯಿ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿ ದರ್ಶನ್ ಬೇಲ್ ಭವಿಷ್ಯ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಿರ್ಧಾರವಾಗಲಿದೆ. ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ದರ್ಶನ್ ಪರ ವಾದ ಮಂಡಿಸಲಿದ್ದಾರೆ.